ಧಾರವಾಡ ಬೆಂಚ್ ಇರ್ಬೋದು, ಗುಲ್ಬರ್ಗ ಬೆಂಚ್ ಇರ್ಬೋದು, ಬೆಂಗಳೂರು ಮೈಸೂರು ಬೆಂಚ್ ಬೆಂಗಳೂರು ಇರ್ಬೋದು. ಎಲ್ಲ ಸಂಚಾರ ಪೀಠಗಳನ್ನು ಮಾಡ್ಯಾರ. ಒಂದೊಂದು ಇಲ್ಲಿದೆ, ಇಲ್ಲಿ ಧಾರವಾಡ ಇದೆ, ಗುಲ್ಬರ್ಗ ಇದೆ, ಬೆಂಗಳೂರು ಇದೆ. ಇದನ್ನ ಆಗ್ಬೇಕು ಅಂತಂದ್ರೆ ನಾವು ಆ ದಾರಿ ಒಳಗೆ ನಡಿಬೇಕಲ್ಲ. ಮೌಂಟ್ ಎವರೆಸ್ಟ್ ಅನ್ನ ಹತ್ತಿರುವಂತ ತೇನಸಿಂಗ 8,848 ಅಡಿ, ಕೆಲವು ಕಡೆ 50 ಅಡಿ ಅಂತ ಇದೆ. ಇರ್ಲಿ, ಏನಾರ ಇರಲಿ, 2 ಅಡಿ ಹೆಚ್ಚು ಹೇಳಿದ್ರೆ ಕಡಿಮೆ ಹೇಳಿದ್ರೆ ಬಹಳ ಫರಕ್ ಇಲ್ಲ. ಆದ್ರೆ ಹಿಂದಿರುವಂತ ಭಾವ ಥೀಮ್ ಅರ್ಥ ಮಾಡ್ಕೋಬೇಕು. 8,848 ಅಡಿ ಹತ್ತಬೇಕಾದ್ರೆ ಮೊದಲಿಗೆ ಇಟ್ಟದ್ದು 1-2 ಮೆಟೀರಿಯಲ್ಗಳನ್ನೇ ತಾನೆ. 1-2 ಸ್ಟೆಪ್ ಇಟ್ಟೆ ಅವ್ರು ಮುಂದೆ ಹೋಗಿದ್ದಾರೆ. ಅಂತ ಡೇ ಬೈ ಡೇ ಹತ್ತ ಬಹಳ ಪ್ರಯತ್ನಗಳನ್ನ ಮಾಡಿ ಸ್ವಲ್ಪ ಎತ್ತರ ಹೋಗೋದು ಮತ್ತು ವಾಪಸ್ ಬರೋದು. ದನ ಕಾಯುವಂತ, ಕುರಿ ಕಾಯುವ ಒಬ್ಬ ಮನುಷ್ಯ ತೇರಿಸಿ ಒಂದು ದಿನ ಮೌಂಟ್ ಎವರೆಸ್ಟ್ ಅನ್ನು ಹತ್ತಿ ಇಡೀ ಜಗತ್ತಿಗೆ ವಿಖ್ಯಾತ ಆದ. ಅವನ ಹೆಸರು ಇವತ್ತಿಗೂ ಆಚಂದ್ರಾರ್ಕವಾಗಿ ಉಳಿತು. ಯಾರು ಮೌಂಟ್ ಎವರೆಸ್ಟ್ ಹತ್ತಿರ್ತಕ್ಕಂಥ ಮೊದಲ ವ್ಯಕ್ತಿ ಅಂತಂದಾಗ ತೇನ್ಸಿಂಗನ ಹೆಸರು ನಾವು ಹೇಳ್ತೀವಿ. ಹಾಗೆ ಥಾಮಸ್ ಅಲ್ವಾ ಎಡಿಸನ್, ಹಾಗೆ ಮೈಕಲ್ ಫ್ಯಾರಡೆ, ಹೀಗೆ ಎಷ್ಟು ಮಂದಿ ಇದೆ. ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯ, ಸಿ ವಿ ರಾಮನ್ ಅವರ ಸಾಧನೆ ಕೇಳಿದ್ರೆ ನೀವು ಬಹಳ ಗಾಬರಿ ಆಗ್ತೀರಿ. ರಾಮನ್ ಪರಿಣಾಮ ಅಂತ ಹೇಳ್ತಾರೆ. ಬೆಂಜಿನ್ ಮತ್ತು ಟಾಲೆ ಇನ್ನೊಂದು ಯಾವುದೋ ಬರುತ್ತೆ, 2 ದ್ರವ್ಯಗಳನ್ನು ತೆಗೆದುಕೊಂಡು ಬೆಳಕನ್ನ ಅದರಲ್ಲಿ ಟ್ರಾನ್ಸ್ಫರ್ ಮಾಡಿ ಅದು ಬಂದಿರ್ತಕ್ಕಂಥ ಅದರ ವೇವ್ಸ್ ಗಳನ್ನ ಅದೆಲ್ಲ ಕ್ಯಾಲ್ಕುಲೇಷನ್ ಮಾಡಿ ಅದೆಲ್ಲ ವೇವ್ ಏನೇನು ಬರ್ತದ ಅದೆಲ್ಲ ಸೈನ್ಸ್ ಒಳಗೆ ನೀವು ರಾಮನ್ ಎಫೆಕ್ಟ್ ಅನ್ನು ನೋಡಿ, ಯಾವ ರೀತಿ ಬೆಳಕು ಬಾಗ್ತದ, ಚದುರ್ತದ, ಅದಕ್ಕೆ ಸಂಬಂಧಪಟ್ಟ ಸ್ಕ್ಯಾಟರಿಂಗ್ ಬಗ್ಗೆ ಅವರೊಂದು ಸಂಶೋಧನೆ ಮಾಡ್ತಾರೆ. ರಾಮನ್ ಪರಿಣಾಮ ಸೈನ್ಸ್ ಟೀಚರ್ ಅಂದ್ರೆ ನಿಮಗೆ ಇನ್ನೂ ಚೆನ್ನಾಗಿ, ನನಗಿಂತ ಜಾಸ್ತಿ ಚೆನ್ನಾಗಿ ಹೇಳ್ತಾರೆ. ಅದನ್ನ ಮಾಡಿದಾಗ ಇಡೀ ಜಗತ್ತು ಹೌದಲ್ಲ ಅಂತ ಅನಿಸ್ತು. ಎಂಥ ಶ್ರೇಷ್ಠ ವಿಜ್ಞಾನಿ. ಮತ್ತು ಯಾಕಂದ್ರೆ ಸೇಮ್ ಟೈಮ್ ನಮ್ಮ ಮಂದಿಗೆ ಹೆಂಗಂತಂದ್ರೆ ನಮ್ಮಲ್ಲಿರುವಂತ ರಿಸೋರ್ಸ್ ನಮಗೆ ಜಲ್ದಿ ಗೊತ್ತಾಗಂಗಿಲ್ಲ. ಅದು ಬಹಳ ಬೇಜಾರು. ಹಿತ್ತಲು ಗಿಡ ಮದ್ದಲ್ಲ ಅಂತ ನೋಡ್ಬೇಕು, ಗಾದೆ ಮಾತು. ಹಿತ್ತಲು ಗಿಡ ಮದ್ದಲ್ಲ ಅಂದ್ರೆ ನಮ್ಮ ಮನ್ಯಾಗ ಇರ್ತಿತ್ತು, ನಮಗದು ಗೊತ್ತೇ ಇರಂಗಿಲ್ಲ. ರಾಮನ್ ಅವರ ಸಾಧನೆಗಳು ನಮಗೆ ಗೊತ್ತೇ ಆಗಿಲ್ಲ. ಜಗತ್ತವರನ್ನ ಗುರುತಿಸಿ ನೊಬೆಲ್ ಕೊಡ್ತಲ್ಲ, ಅವಾಗ ಸಿ ವಿ ರಾಮನ್ ಯಾರು, ನಮ್ಮವರು, ನಮ್ಮ ಇಂಡಿಯನ್ ಅಂತೇಳಿ ನಾವು ಹೇಳ್ತೀವಿ. ಇರಲಿ, ಅದೇನೇ ಇರಲಿ. ಯಾಕಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇದ್ದೇ ಇರ್ತದೆ. ನೀವು ಮುಂದೆ ಏನ್ ಆಗ್ಬೇಕಂತ ಮಾಡಿದಿರೋ ಆ ಗುಣಗಳು ನಿಮ್ಮಲ್ಲಿ ಈಗ ಆವಿರ್ಭವಿಸಬೇಕು, ಆಗ್ಬೇಕು, ಬೆಳಿಬೇಕು ಅವೆಲ್ಲ. ಆಮೇಲೆ ಇನ್ನೊಂದು ಹೆಂಗೆ ಅಂತಂದ್ರೆ ಪ್ರತಿಭೆ ಅನ್ನೋದು ಹೆಂಗಿರ್ತೈತಿ ಅಂದ್ರೆ ಪರಿಮಳ ಇದ್ದಂಗ. ಪರಿಮಳ ಅಂತಂದ್ರೆ ಊದಿನ ಕಡ್ಡಿ, ಗಂಧದ ಕಡ್ಡಿ ಹೆಚ್ಚಿ ಸುವಾಸನೆ ಎಲ್ಲ